ಬ್ರೇಕ್ನ ಬಳಿಕ ಕೊಪ್ಪಳ ಚುನಾವಣಾ ಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಹಳಷ್ಟು ಜನರ ಅನಿಸಿಕೆ ಅಭಿಪ್ರಾಯಗಳೇನು ಈ ಚುನಾವಣೆಯ ಬಗ್ಗೆ ನಾವು ಕಲೆ ಹಾಕಾಯಿತು. ಅಂತೂ ಜನ ಏನೇನು ಬಯಸ್ತಾ ಇದ್ದಾರೆ ಈ ವ್ಯವಸ್ಥೆಯಿಂದ, ಈ ಬಾರಿ ಯಾರು ಗೆಲ್ತಾರೆ ಅವರು ಕ್ಷೇತ್ರದ ಒಳಿತಿಗಾಗಿ ಪ್ರಯತ್ನ ಪಡ್ತಾರೆ. ಇನ್ನು ಮುಂದಿನ ಭಾಗದ ಜನ ಏನು ಹೇಳ್ತಾರೆ ಬನ್ನಿ, ಅವ್ರನ್ನೂ ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಚುನಾವಣೆ ಬಗ್ಗೆ ಕೇಳ್ಕೊಂಬರೋಣ. ಇಲ್ಲಿ ಕುಡಿಯೋಕೆ ನೀರಿಲ್ಲ, ಓಡಾಡೋಕೆ ರಸ್ತೆ ಇಲ್ಲ. ಎಲೆಕ್ಷನ್ ಏನು ಹೇಳಿದ್ರು ಇಲ್ಲಿ ನೀರಿನ ಸೌಲಭ್ಯ ಇಲ್ಲ, ಇಲ್ಲಿ ರೋಡ್ ರಸ್ತೆಗಳೆಲ್ಲ ಗಲೀಜೆ ಇದೆ. ಟ್ಯಾಂಕ್ ಬೀಳಾಗಿದೆ ನೋಡಿ ಸರ್, ಅದು ಯಾವತ್ತೇ ಬೀಳುತ್ತಂತ ಗೊತ್ತಿಲ್ಲ. ಅದು ಸ್ವಲ್ಪ ಗಮನ ತಗೋಬೇಕು ನೀವು. ಅದು ಎಷ್ಟು ಜನ ಏನಾಗ್ತಾರೆ ಅಂತ ಗೊತ್ತಿಲ್ಲ ನೋಡಿ, ಅದು ಮಾತ್ರ ಹಂಗಲ್ರಿ ತೋರಿಸ್ಬೇಕು. ನೀವು ಈ ಟ್ಯಾಂಕ್ ಬಿದ್ದಂಗೆ ನಿಮ್ಮನ್ನು ಬೆಳೆಸ್ತೀವಿ ನೋಡ್ರಿ ನಾಳೆ ಅಂತ ತೋರಿಸ್ತೀವಿ. ಎಷ್ಟು ಸಲ ತೋರಿಸ್ಬೇಕು ಅವ್ರಿಗೆ, ತೋರಿಸಿದ್ರೆ ಅವ್ರು ಕೇಳಲ್ಲ, ಓಟ್ ಹಾಕತಾನ ಅಷ್ಟೇ ಬೇಕು. ಈ ಫ್ಯಾಕ್ಟ್ರಿಲಿ ಕಷ್ಟಪಟ್ಟು ದುಡಿಬೇಕು. ಏನಾದ್ರೇನಂತೆ, ನಮಗೆ ಒಂದು ಶೌಚಾಲಯ ಕೂಡ ಇಲ್ಲ, ನಮಗೇನು ಮರ್ಯಾದೆ ಇಲ್ವಾ ಸ್ವಾಮಿ ಅಂತ ಇಲ್ಲಿನ ಹೆಣ್ಣು ಮಕ್ಕಳು ಕಿಡಿಕಾರ್ತಾರೆ. ನಮ್ಗೆ ಹೆಣ್ಮಕ್ಳಿಗೆ ಶೌಚಾಲಯನೇ ಇಲ್ಲ, ನಾವು ಎಲ್ಲಿ ಅಂತ ಹೋಗ್ಬೇಕು? ಹೆಣ್ಮಕ್ಳೆಲ್ಲ ನಮಗೇನು ಮಾನ ಮರದಿಲ್ವಾ? ಅವ್ರಿಗೇನು ಮಾಡಿಸ್ಕೊಡೋಕಿದಿಲ್ವಾ? ಎಲೆಕ್ಷನ್ ಬಂದಾಗೆಲ್ಲ ಹಾಕ್ರಿ ಓಟ್ ಹಾಕ್ರಿ ಅಂತ ಹಾಕ್ತೀವಿ, ಹಾಕಿಂದ ಗೆಲ್ಲಿಸ್ತೀವಿ ಎಲ್ಲ ಮಾಡ್ತಾರೆ. ಆದರೂ ಕೂಡ ನಮಗೆ ಇಂಥವೆಲ್ಲ ಶೌಚಾಲಯ ಮಾಡಿಕೊಡ್ತೀನಿ ಅಂದರೂ ಮಾಡೋಕ್ಕೆ ತಯಾರಿಲ್ಲ. ಅವರಷ್ಟೇ ಬಂದು ಯವ್ವ ಎಕ್ಕ ಎಣ್ಣ ಅಣ್ಣ ತಮ್ಮ ಚಿಕ್ಕ ಮಕ್ಕಳಿಗೆ ಆದ್ರೂ ಅವ್ರು ನಮಸ್ಕಾರ ಮಾಡೇ ಹೋಗ್ತಾರೆ. ಆ ನಂತರ ನಮಗೇನು ಹೇಳ್ತಾರೆ ಅವರು, ನಾವು ಅವ್ರ ಮನೆ ಮಟ್ಟ ಹೋದಾಗ ಏನಂತಾರೆ, ನಿಮ್ಮ ಪುಕ್ಷಟ್ಲೆ ಹಾಕಿಲ್ಲಮ್ಮ, ದುಡ್ಡು ಕೊಟ್ಟಿವಿ, ನೀವು ಓಟ್ ಹಾಕಿರಿ. ಸ್ಥಳೀಯ ಉದ್ಯಮದಲ್ಲಿ ಕೆಲಸ ಮಾಡೋ ಇವರ ಸಮಸ್ಯೆ ಒಂದು ರೀತಿಯದ್ದಾದ್ರೆ, ದಿನ ಬೆಳಗಾದ್ರೆ ಒಲೆ ಮುಂದೆ ಕೂತು ಹೊಗೆಯಲ್ಲಿ ರೊಟ್ಟಿ ತಟ್ಟೋ ಹೆಂಗಸರು ಅನ್ನೋದು ಮತ್ತೊಂಥರ. ಭಾಗ್ಯನಗರ ಹಲವಾರು ವೈಶಿಷ್ಟ್ಯಗಳಿರುವಂತಹ ಊರು. ಕೇವಲ ಇಲ್ಲಿ ನೇಕಾರರು ಮಾತ್ರ ಇರುವಂಥದ್ದಲ್ಲ, ಜೊತೆಗೇನೆಂದರೆ ನಾವು ನೋಡಿದ್ವಿ ಕೂದಲ ಉದ್ಯಮ ಕೂಡ ಯಾವ ರೀತಿ ಇದೆ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಹೆಣ್ಮಕ್ಳುಗಳು ನೋಡಿದ್ರೆ ಹೆಂಗೆ ದುಡಿಬೇಕು ಅನ್ನಲಿಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾರೆ ಇಲ್ಲಿನ ಹೆಣ್ಮಕ್ಳುಗಳು ರೊಟ್ಟಿ ಬಡಿತಾರೆ ಬೆಳಗಿನಿಂದ ಸಂಜೆ ತನಕ. ಈ ರೊಟ್ಟಿ ಅನ್ನುವಂಥದ್ದು ಬಳ್ಳಾರಿ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಉತ್ತರ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೂ ಕೂಡ ಇಲ್ಲಿಂದ ರೊಟ್ಟಿಗಳು ರವಾನೆ ಆಗ್ತವೆ. ಬನ್ನಿ, ಇಲ್ಲೊಬ್ಬ ಮಹಿಳೆ ರೊಟ್ಟಿ ಬಡಿತಾ ಇದ್ದಾರೆ. ಅವ್ರ ಸಮಸ್ಯೆಗಳೇನೋ ಕೇಳೋಣ. ಅಮ್ಮ, ಏನು ಹೇಳ್ತೀಮ್ಮ? ನಾವು ಆಟ ರೀ, ಓಟಿದ್ದಾಗ ಬರ್ತಾರ್ರಿ, ಎತ್ನೇಟಾಗ ಉಳ್ಕೆದ್ ಬರಲ್ರಿ, ಓಟಿದ್ದಾಗ ಆಟನ್ರಿ ಅವ್ರು ಬರೋದ್ರಿ. ಅಲ್ಲ, ಅವ್ರನ್ನ ಹಿಡಿದು ಹಿಂಗೆ ರೊಟ್ಟಿ ಬಡ್ದು ಒಲೆ ಮೇಲೆ ಹಾಕ್ತಿರಲ್ಲ, ಹಂಗೆ ಹಾಕ್ಬಿಡ್ಬೇಕು ಅವ್ರನ್ನ. ಅಯ್ಯ, ಅವ್ರು ಸಿಕ್ಕರೆ ಹಾಕ್ತಿರಿ, ನಾವು ಅವ್ರು ಸಿಗಲ್ಲಲ್ರಿ. ನಾವು ಈ ದುಡಕ್ಕೆ ಬಂದು ಹೊತ್ನಾಗ ಊರಿಗೆ ಬರ್ತಾರೆ ಅವರು. ಎಲ್ಲ ಇಲೆಕ್ಷನ್ ಬಂದೈತಿ, ಎಲ್ಲರೂ ಓಡಾಡಿ ಬರ್ತಾರೆ, ಅವಾಗ ಆಟ ಬರ್ತಾರೆ. ಈಗ ಬಡವ್ರದ್ದು ಅವ್ರು ಅರ್ಥ ಮಾಡ್ಕೊತಾರನ್ರಿ. ಈಗ ಲೈನ್ದಾಗ ನಾಳೆ ಹೆರಿಗೆ ಟೈಮ್ ಬಂತು ಅಂದ್ರೆ ಎಷ್ಟು ಪರಿಸ್ಥಿತಿ ಇದಾಗತ್ತೆ ರೀ. ಅವರು ರೈಲ್ವೆ ಗೇಟಿಂದು ಎಷ್ಟು ಪರಿಸ್ಥಿತಿ ಐತ್ರಿ. ಅವ್ರು ಹೆರಿಗೆ ಟೈಮ್ದಾಗ ಹೋದ್ನಂದ್ರೆ ಒಂದು ತಾಸು 1.5 ತಾಸು ನಿಂತ್ನಂದ್ರೆ ಅವ್ರದ್ದು ಪ್ರಾಣ ಅಲ್ಲೇ ಹೋಗುತ್ತೆ ರೀ. ಎಷ್ಟು ಇದಂದ್ರೆ ಜೀವನ ಅಷ್ಟು ಇದಾಗ್ಬಿಟ್ಟೈತೆ ರೀ. ಅದು ಒಬ್ರಿಗಾರ ಒಂದು ಸ್ವಲ್ಪ ರೈತನ್ರಿ ರೈಲ್ವೆ ಗೇಟಿಂದ. ನಮಗೆ ಓಟ್ ಹಾಕಿದ್ರೆ ಏನು ಫಾಯ್ದಪ್ಪ? ನಮಗೆ ಏನು ಸಿಗ್ತತ್ತ? ಏನು ಮನೆ ಮಾಡ್ಸ್ಯಾರ, ಏನು ಹೊಲ ಹಿಡಿಸ್ಯಾರ, ಏನು ಆರ್ಸಿಂಗ್ ಬಿಲ್ಡಿಂಗ್ ಹಾಕ್ಸ್ಯಾರ? ಅವ್ರು ಓಟ್ ಹಾಕ, ಅವ್ರು ಇಟ್ಟಿಷ್ಟು ಮನೆ ತುಂಬ್ಕೊಂತಾರೆ. ನಾವೇನು ಬಿಡೋರು ಸಾಯ್ಬೇಕು. ವ್ಯಾಲಿ ಕೂಂದ್ರೆ 100 ಕೊಡ್ತೀನಿ, 50 ಕೊಡ್ತೀನಿ ಅಂತಾರೆ. ಓಟ್ ಯಾವ್ದಕ್ಕೆ ಹಾಕ್ಬೇಕು? ಹಾಕೋಗಿಲ್ಲ, ಯಾರಿಗೂ ಹಾಕೋಗಿಲ್ಲ. ಯಾರು ರಾಜಕಾರಣ ಬಂದ್ರೂ ಹಾಕಿಲ್ಲ. ನಮ್ಮ ಮಾತಿಗೆ ಮಾತು ರಾಜಕಾರಣ ಏನು ನಮಗೆ ಸಹಾಯ ಮಾಡಿದ್ರೆ ಆಗ್ಬಾರ್ದು, ಅದನ್ನು ಬೇಡ, ನನಗೆ ಯಾವುದಿಲ್ಲ. ಬದಲಾರಿಗೆ ಅದಕ್ಕೆ ಹಾಕೋಣ ಓಟ್. ಇನ್ನು ಇಲ್ಲಿನ ರಸ್ತೆಗಳ ಅವಸ್ಥೆ ಬಗ್ಗೆ ಹೇಳೋದು ಕಷ್ಟನೇ. ಅಲ್ಲಿ ಒಂದ್ಸಲ ಹೋಗಿ ಬಂದ್ರೇನೆ ಅದರ ಅನುಭವ ಆಗುತ್ತೆ. ಬನ್ನಿ, ಇಲ್ಲಿ ಹಲವಾರು ಸಮಸ್ಯೆಗಳಿದೆ. ಯಾವ್ಯಾವ ರೀತಿಯ ಸಮಸ್ಯೆಗಳಿದೆ, ಏನು ಹೇಳ್ತಾರೆ ಅಣ್ಣ? ನಿಮ್ಮ ಹೆಸರೇನು? ಮಂಜುನಾಥ್. ಏನು ಸಮಸ್ಯೆಗಳಿದೆ? ಗಟ್ರ ಅಲ್ಲ, ರೋಡ್ ಅಲ್ರಿ, ಏನಿಲ್ಲ, ನೀರಿನ ಸಮಸ್ಯೆ ಐತಿ. ಒಟ್ಟು ಯಾವುದೇ ಕೆಲಸ ಆಗೋಲ್ಲ ಇಲ್ಲಿ. ಭಾಳ ಜೋರಾಗ ಅಲ್ಲಿ ಚುನಾವಣೆ ಮಾಡಕತ್ತಾರ. ಅಲ್ಲ ಯಾರಿಗೆ ಓಟ್ ಹಾಕ್ತೀರಿ? ಯಾರಿಗೆ ಹಾಕಲ್ಲ ಬಿಡ್ರಿ ಸದ್ಯ. ಈಗ 20ನೇ ತಾರೀಕು ಮಠ ವಾದ್ಯ ಕೊಟ್ಟು ಅವ್ರಿಗೆ ಯಾರು ಒಳಗೆ ಬರ್ಬೇಡ ಅಂತ ಭಾಗ್ಯನಗರ ಗೇಟ್ಲಿದ್ದ ಇತ್ಲ ಬರ್ಬೇಡ ಅಂತ ಹೇಳ್ಬಿಡೋದು. ಇಷ್ಟಕ್ಕೆ ಇಲ್ಲಿನ ಸಮಸ್ಯೆಗಳ ಪಟ್ಟಿ ಕೊನೆಯಾಗಲ್ಲ. ಎಲ್ಲಿ ನೋಡಿದ್ರೂ ಕಸ, ಕೊಚ್ಚೆ, ಜೊತೆಗೆ ಊರ ತುಂಬ ಹಂದಿಗಳು ಬೇರೆ. ನಾವು ಕಾಯಿಲೆ ಬಿದ್ದು ಸಾಯೋಕೆ ಇಷ್ಟು ಸಾಕಲ್ವಾ ಅಂತಾರೆ ಜನ. ಇಲ್ಲಿ ತನಕ ಹಲವಾರು ಹಳ್ಳಿಗಳನ್ನು ಸುತ್ತಾಡಿದ್ವಿ, ಹಲವಾರು ಜನರ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನು ಕಲೆ ಹಾಕಿದ್ವಿ. ಚುನಾವಣೆ ಬಗ್ಗೆ ಇನ್ನೂ ಅವ್ರು ಏನೇನು ಹೇಳ್ತಾರೆ, ಇನ್ನು ಬೇರೆ ಬೇರೆ ಭಾಗದ ಜನರ ಅಭಿಪ್ರಾಯಗಳೇನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.